ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ನಾನು ಯಾವತ್ತಾದರೂ ಇಷ್ಟು ಮಾಡ್ತೀನಿ, ನೀವು ಬನ್ನಿ ಕಾಮೆಂಟ್ ಹಾಕಿ ಅಂತ ಯಾರಿಗಾದ್ರೂ ನಾನು ಹೇಳಿದ್ದೀನ ಫ್ರೆಂಡ್? ಹೇಳಿ. ಎಲ್ಲ ಥರ ನಾನು ಈಡೇರಿಸಿ ಮಾಡಿದ್ದೀನಿ. ಭ್ರಷ್ಟಾಚಾರ ಕಳ್ತನಗಳಾಗತ್ತವ್ನಿಂಕ, ಹುಡುಗಿಗಳು ರೇಪ್ ಮಾಡಿರ್ತವ್ನಿಂಕ ಪ್ರತಿಯೊಂದು ಇಡಿಯಸ್ಸು ಮಾಡಿದ್ದೀನಿ. ಏನಿದ್ರು ಇನ್ನು ರೈತರ ಬಗ್ಗೆ ಸ್ವಲ್ಪ ಮಾತಾಡೋದು ಮಾತ್ರ ಒಂದು ವಿಡಿಯೋ ಮಾಡಬೇಕು. ಇನ್ನು ಎಲ್ಲ ಥರ ವಿಡಿಯೋ ಮಾಡಿದ್ದೀನಿ ನಾನು. ನನಗೆ ಯಾವ್ಯಾವ ಥರ ಬ್ಯಾಡ್ ಕಮೆಂಟ್ಗಳಾಗ್ತಾರಂತ ನೀವೆಲ್ಲ ನೋಡಿದ್ದೀರ. ನಾನು ಹೇಳ್ತಾನೇ ಇದ್ದೀನಿ, ನನ್ನ ಕಾಮೆಂಟ್ ಚೆಕ್ ಮಾಡಿರಿ ಅಂತ. ಯಾರೂ ನೀವು ಚೆಕ್ ಮಾಡ್ತಾಯಿಲ್ಲ. ನಮ್ಮ ಫ್ಯಾಮ್ಲಿ ಎಲ್ಲ ನನಗೆ ಫೋನ್ ಮಾಡಿ ಬೈತಾಯಿದ್ದಾರೆ ಫ್ರೆಂಡ್. ನಿನ್ಗೆ ಯಾವ್ಯಾವ ಥರ ಬ್ಯಾಡ್ ಕಮೆಂಟ್ ಬರ್ತಾಯಿದೆ, ಆದರೂ ನೀನು ಇಷ್ಟು ಮಾಡ್ತಾಯಿದ್ದೀಯಲ್ಲ, ಏನಕ್ಕೆ ಮಾಡ್ತೀಯ? ನೀನೇನೋ ಎಲ್ಲರೂ ಚೆನ್ನಾಗಿರಲಿ, ಆ ಭಗವಂತನ ಆಶೀರ್ವಾದದಿಂದ ಅಂತ ಹೇಳ್ತಾಯಿದ್ದಾರೆ. ಆದರೂ ನೀನು ಬ್ಯಾಡ್ ಕಮೆಂಟ್ಗಳು ಬರ್ತಾ ಇರೋದು ನೀನು ನೋಡ್ತಾ ಇಲ್ಲ ಅಂತೇಳಿ. ಅದು ಯಾವ್ಯಾವ ಥರ ಬ್ಯಾಡ್ ಕಮೆಂಟ್ ಬರ್ತಾಯಿದೆ ಅದು ಹೇಳ್ಬಿಡ್ತೀನಿ ಫ್ರೆಂಡ್. ಓಹೋ, ನೀನೇನು ದೇವ್ರಾ? ನೀನು ಆಶೀರ್ವಾದ ಮಾಡಿದ್ರೆ ಅವ್ರು ಯಾರೂ ಸಾಯಲ್ವಾ, ನಾವು ಸತ್ತೋಗ್ತೀವ ಅಂತ ಒಬ್ಬರು ಹಾಕಿದ್ದಾರೆ ಲೇಡೀಸು. ಇನ್ನೊಬ್ಬರು, ನಮ್ಮದು ಮನೇಲಿ ನಾಯಿ ಒಂದಿದೆ, ಕರಿ ನಾಯಿ, ಆ ಕರಿಯ ಐ ಲವ್ ಯು ಅಂತ ಹೇಳು ಅಂತ ಇನ್ನೊಬ್ಬರು ಹಾಕಿದ್ದಾರೆ. ಅದು ಜೀರೋ ಅಕೌಂಟಾ ಫೇಕ್ ಅಕೌಂಟಾ ನನಗೆ ಗೊತ್ತಿಲ್ಲ. ಇನ್ನೊಬ್ಬರು ಏನಂತ ಹಾಕಿದ್ದಾರೆ, ನೀವೇನು ದೊಡ್ಡ ಸೆಲೆಬ್ರಿಟಿನಾ? ನಿಮ್ಮ ಹತ್ರ ಆಶೀರ್ವಾದ ತೊಗೊಂಬಿಟ್ರೆ ಎಲ್ಲರೂ ಬದುಕ್ಬಿಡ್ತಾರಾ? ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ ನೀನು ಅಂತ ಏನೇನೋ ಬ್ಯಾಡ್ವಾಗೆಲ್ಲ ಹಾಕ್ತಾಯಿದ್ದಾರೆ. ಅದಕ್ಕೆ ನಾನು ಯಾರಿಗೂ ವಿಶ್ ಮಾಡಲ್ಲ ಅಂದ್ಬಿಟ್ಟು ಸುಮ್ಮನೆ ಇರೋದು. ಈಗೆಲ್ಲ ನೀವು ನನ್ನ ಕರ್ನಾಟಕ ಜನ, ನನ್ನೋರು ಎಲ್ಲನೂ ಈಗ ನೀವೇನು ಹೇಳ್ತಿರೋ, ಯಾವ ಥರ ಕಾಮೆಂಟು ಹಾಕ್ತಿರೋ ಅದು ನನಗೆ ಗೊತ್ತಿಲ್ಲ. ನನ್ನ ಕಡೆ ತುಂಬ ನೀವು ಮಾಡಿ ಅಮ್ಮ, ನಿಮ್ಗೆ ನಾವು ಸಪೋರ್ಟಾಗಿರ್ತೀವಿ ಅಂತ ಜಾಸ್ತಿ ಕಾಮೆಂಟ್ ಬಂದರೆ ನಾನು ಇಷ್ಟು ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡೋಕ್ಕೋಗಲ್ಲ ಫ್ರೆಂಡ್. ಸುಮ್ಮನೆ ಯಾಕೆ? ನನ್ನ ಪಾಡಕ್ಕೆ ನಾನು ನೋಡಿ ಎಲ್ಲ ಥರ ನಾನು ವೀಡಿಯೋಸ್ ಮಾಡಿದ್ದೀನಿ, ಅದೇ ಥರನೂ ಇನ್ನು ವೀಡಿಯೋಸ್ ಮಾಡ್ತಾನೇ ಇರ್ತೀನಿ. ಎಲ್ಲರಿಗೂ ಧನ್ಯವಾದ.